ನಮಸ್ಕಾರ 30 ನಿಮಿಷಗಳಲ್ಲಿ ಸಮಗ್ರ ಸುದ್ದಿಗಳ ಕ್ವಿಕ್ ಲುಕ್ ಇದು ಇದುವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ 30 ನ್ಯೂಸ್ಗೆ ಸ್ವಾಗತ ನಾನು ನಯನ ಶಂಕರ್ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ಯುದ್ಧ ತೀವ್ರಗೊಂಡಿದೆ ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ಗಳ ಮಳೆಯನ್ನೇ ಸುರಿಸಿದ್ದು ಟೆಲ್ ಅವೀವ್ ಜೆರುಸಲೆಂ ನಗರಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ ಕ್ಷಿಪಣಿಗಳ ಭೀಕರ ದಾಳಿಯಲ್ಲಿ ದೊಡ್ಡ ಕಟ್ಟಡಗಳು ಧ್ವಂಸವಾಗಿವೆ ಇರಾನ್ ನಿರಂತರವಾಗಿ ಇಸ್ರೇಲ್ ಮೇಲೆ ಮಿಸೈಲ್ಗಳನ್ನು ಹಾರಿಸ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಇರಾನ್ನ ತೆಹರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಇಸ್ರೇಲ್ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ ಈ ಮೊದಲು ಇಸ್ರೇಲ್ ಆಪರೇಷನ್ ರೈಸಿಂಗ್ ಲಯನ್ ಹೆಸರಲ್ಲಿ ತನ್ನ ಶತ್ರು ದೇಶ ಇರಾನ್ ಮೇಲೆ ದಾಳಿ ಮಾಡಿತ್ತು ಅಣ್ವಸ್ತ್ರ ನೆಲೆಗಳು ಇರಾನ್ನ ಯುರೇನಿಯಂ ಸಂಸ್ಕರಣಾ ಘಟಕದ ಸೇನಾ ನೆಲೆ ಕ್ಷಿಪಣಿ ಸಂಗ್ರಹಗಾರ ಹಾಗೂ ಅಣು ವಿಜ್ಞಾನಿಗಳು ಸೇನಾ ಮುಖ್ಯಸ್ಥರನ್ನ ಗುರಿಯಾಗಿಸಿ 200 ಸ್ಥಳಗಳ ಮೇಲೆ ದಾಳಿ ನಡೆಸಲಾಗಿತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಸ್ರೇಲ್ ಆಪರೇಷನ್ ರೈಸಿಂಗ್ ಲಯನ್ ಆರಂಭಿಸಿದ್ದು ಯುರೇನಿಯಂ ಬೆದರಿಕೆಯನ್ನ ಮಟ್ಟ ಹಾಕೋದಕ್ಕೆ ಮಿಲಿಟರಿ ಆಪರೇಷನ್ ಶುರು ಮಾಡಿದ್ದೇವೆ ಅಂತ ಇಸ್ರೇಲ್ ಪ್ರಧಾನಿ ಹೇಳಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಇರಾನ್ ಸಾಕಷ್ಟು ಅಣ್ವಸ್ತ್ರ ಯುರೇನಿಯಂ ತಯಾರಿಸಿದೆ 9 ಅಣುಬಾಂಬ್ ತಯಾರಿಸುವುದಕ್ಕೆ ಸಾಕಾಗುವಷ್ಟು ಯುರೇನಿಯಂ ತಯಾರಿಸಿದೆ ಇತ್ತೀಚಿನ ತಿಂಗಳಲ್ಲಿ ಹಿಂದೆಂದೂ ಇಡದ ಹೆಜ್ಜೆಯನ್ನ ಇರಾನ್ ಇಡೋದಕ್ಕೆ ಮುಂದಾಗಿದೆ ಈ ಯುರೇನಿಯಂ ಶಸ್ತ್ರಾಸ್ತ್ರವನ್ನಾಗಿ ಮಾಡೋದಕ್ಕೆ ಹೆಜ್ಜೆ ಇಟ್ಟಿದೆ ಇದನ್ನ ತಡೆದಿಲ್ಲ ಅಂದ್ರೆ ಅಲ್ಪ ಸಮಯದಲ್ಲೇ ಇರಾನ್ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರವನ್ನ ತಯಾರಿಸಲಿದೆ ಇದು ಇಸ್ರೇಲ್ ಅಸ್ತಿತ್ವಕ್ಕೆ ಸ್ಪಷ್ಟ ಅಪಾಯವಿದೆ ಆದ್ರಿಂದ ಆಪರೇಷನ್ ರೈಸಿಂಗ್ ಲಯನ್ ಆರಂಭಿಸಿದ್ದೇವೆ ಅಂತ ಇಸ್ರೇಲ್ ಪ್ರಧಾನಿ ತಿಳಿಸಿದ್ದಾರೆ ಇಸ್ರೇಲ್ ಬೆನ್ನಿಗೆ ನಿಂತ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಇರಾನ್ಗೆ ಹಲವು ಚಾನ್ಸ್ ಕೊಟ್ಟಿದ್ದೆ ಆ ಡೀಲ್ಗೆ ಅವರು ಒಪ್ಪಿಕೊಳ್ಳಬೇಕಿತ್ತು ಅವರು ಸೋತಿದ್ದಾರೆ ಎಂದಿದ್ದಾರೆ ಒಪ್ಪಂದ ಮಾಡಿಕೊಂಡ್ರೆ ಮುಂದಿನ ದಾಳಿಯನ್ನ ತಪ್ಪಿಸಬಹುದು ಇರೋದನ್ನ ಉಳಿಸಿಕೊಳ್ಳೋದಕ್ಕೆ ಇರಾನ್ ಎಚ್ಚೆತ್ತುಕೊಳ್ಳಲಿ ಎನ್ನುವ ಮೂಲಕ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಮೆರಿಕ ಮಾರಕ ಶಸ್ತ್ರಾಸ್ತ್ರಗಳನ್ನ ಹೊಂದಿದೆ ಜೊತೆಗೆ ಇಸ್ರೇಲ್ ಬಳಿ ಕೂಡ ಶಸ್ತ್ರಾಸ್ತ್ರಗಳಿವೆ ಕೆಲ ಇರಾನ್ ಮೂಲಭೂತವಾದಿಗಳು ಜೋರಾಗಿ ಮಾತಾಡಿದ್ರು ಆದ್ರೆ ಅವರೆಲ್ಲರೂ ಈಗ ಮೃತಪಟ್ಟಿದ್ದಾರೆ ಇಸ್ರೇಲ್ ದಾಳಿಯಿಂದ ಈಗಾಗಲೇ ಹೆಚ್ಚಿನ ಹಾನಿಯಾಗಿದೆ ಒಪ್ಪಂದ ಮಾಡಿಕೊಂಡ್ರೆ ಮುಂದಿನ ದಾಳಿಯನ್ನ ತಪ್ಪಿಸಬಹುದು ಅಂತ ಎಚ್ಚರಿಕೆ ಕೊಟ್ಟರು ಇರಾನ್ ಇಸ್ರಾಯೇಲ್ ಮಧ್ಯೆ ದಾಳಿ ಹಾಗೂ ಪ್ರತಿದಾಳಿ ನಡೀತಾ ಇದೆ 3ನೇ ವಿಶ್ವ ಯುದ್ಧಕ್ಕೆ ಮುನ್ನುಡಿ ಬರೆದರ ಎಂಬ ಪ್ರಶ್ನೆ ಉದ್ಭವಿಸಿದೆ ಇರಾನ್ ಮೇಲೆ ಇಸ್ರೇಲ್ ದಾಳಿಗೆ ರಷ್ಯಾ ಖಂಡಿಸಿದೆ ಇರಾನ್ ಪರಮಾಣು ಬಾಂಬ್ ಯೋಜನೆಗೆ ಬೆಂಬಲ ಕೊಟ್ಟಿದೆ ಪರಮಾಣು ಬಾಂಬ್ ತಯಾರಿಕೆಗೆ ನಾವು ಸಹಕಾರ ಕೊಡ್ತೀವಿ ಅಂತ ರಷ್ಯಾ ತಿಳಿಸಿದೆ ಇತ್ತ ಇಸ್ರೇಲ್ಗೆ ಅಮೆರಿಕ ಬೆಂಬಲ ಘೋಷಿಸಿದೆ ಅಮೆರಿಕ ರಷ್ಯಾ ನಡುವೆ ಮತ್ತೊಂದು ಪರೋಕ್ಷ ಯುದ್ಧ ಆರಂಭವಾಗಿದೆ ಇರಾನ್ ಜೊತೆಗಿನ ಸಂಘರ್ಷ ತೀವ್ರವಾಗಿರುವಂತೆ ಇಸ್ರೇಲ್ ಭಾರತದ ಬಳಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕ್ಷಮೆ ಕೋರಿದೆ ಇಸ್ರೇಲಿ ಸೇನಾಪಡೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.